ಇದು ಹೀಗೆ ಸರಿ ಅನಿಸ್ತೈತಾ? ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಗೆ ಇವತ್ತು CCTV ಕ್ಯಾಮ್ರಾನ ಹಾಕ್ಸ್ಬೇಕು ಅಂತೇಳಿ ಇವತ್ತು ಹಾಕಿಸ್ಕೊಳ್ತಾ ಇದ್ದೀವಿ. ಈ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಅನ್ನಿಸ್ಬೋದು. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೂ ಯಾರಿಗಾದ್ರೂ CCTV ಕ್ಯಾಮ್ರಾ ಹಾಕ್ಸ್ಬೇಕು ಅನ್ನೋ ಒಂದು ಏನಾದ್ರು ಪ್ಲಾನ್ಸ್ ಇದ್ದರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ನಮಗೆ ಹಾಕೊಡ್ತಿರೋರು ಲಕ್ಮಾನ್ ಕಂಪ್ಯೂಟರ್ಸ್. ಇವರು ತುಂಬ ಚೆನ್ನಾಗಿರುವಂಥ ಕ್ವಾಲಿಟಿ ಆಗಿರುವಂಥ ಒಂದು ಕ್ಯಾಮ್ರಾನ ಕೊಟ್ಟಿದ್ದಾರೆ. ತುಂಬಾ ಇಷ್ಟ ಆಯಿತು ನಮಗೆ. ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ. ಬಿಲ್ಡಿಂಗ್ ಆಗಿರ್ಬೋದು, ಹಾಗೆ ಶಾಪ್ಗಾಗಿರ್ಬೋದು, ಮನೆಗಳಿಗಾಗಿರ್ಬೋದು, ತುಂಬ ಒಂದು ಕ್ವಾಲಿಟಿ ಆಗಿರುವಂಥ ಒಂದು ಕ್ಯಾಮ್ರಾಗಳನ್ನ ಇವರು ಸೆಟ್ ಮಾಡಿಕೊಡ್ತಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಹಾಗೆ ಬರೀ ಕ್ಯಾಮ್ರಾ ಮಾತ್ರ ಅಲ್ಲ, ಕಂಪ್ಯೂಟರು, ಪ್ರಿಂಟರು, ಲ್ಯಾಪ್ಟಾಪು ಇದ್ರದ್ದೆಲ್ಲ ವರ್ಕ್ ಎಲ್ಲ ಮಾಡ್ತಾರೆ. ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ಖಂಡಿತವಾಗ್ಲೂ ಇವರು ಒಂದು ಕಾಂಟ್ಯಾಕ್ಟ್ ನಂಬರ್ನಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರದ್ದು ಶಾಪು ಕೂಡ ಇದೆ. ಎಲ್ಲಿದೆ ಅಂತ ಹೇಳಿದ್ರೆ ಗುರುಮಲ್ಲೇಶ್ವರ ಕಾಂಪ್ಲೆಕ್ಸ್, ಗ್ರೌಂಡ್ ಫ್ಲೋರ್, BR ಅಂಬೇಡ್ಕರ್ ರೋಡ್, ಕೊಳ್ಳೇಗಾಲದಲ್ಲಿ. ಬೇಕಿದ್ರೆ ಅಲ್ಲೋಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬೇಕಾದ್ರೆ ಹತ್ತತ್ರ ಹಾಕ್ಸ್ಕೊಂಡು 8 ಕ್ಯಾಮ್ರಾ ಹಾಕ್ಸ್ಕೊಳ್ತದೆ. 2MP ಈಗ ಕೊಟ್ಟಿದ್ದೀರಲ್ಲ ಅದೇ ಮಾಡಿ ಅದು ಕೂತ್ಕೋತದೆ. ಅಂದರೆ ಕ್ಲಿಯಾರಿಟಿ ಇರಲ್ಲ. ಕಲರ್ ಅದುವೇ ಅದರಲ್ಲಿ 4 ಬೇಕಾದ್ರೆ ಕಲರ್ ಆಗ್ಬೋದು, 4 ಮಾಮೂಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗ್ಬೋದು. ಇದು ಒಂದು 4 ಚಾನಲ್ಗೂ ಬರ್ತದೆ. 2MP 4 ಚಾನಲ್ ಕಲರ್ ಬರ್ತದೆ, ಬ್ಲ್ಯಾಕ್ ಆ್ಯಂಡ್ ವೈಟು ಬರ್ತದೆ. ಅದು ನಿಮಗೆ ಅದು ಒಂದು 15,000 ಆಗೋಗುತ್ತೆ. ಕಲರ್ಲಿ ಹಾಕ್ಸ್ಕೊಳ್ಳೋದು ಕಲರ್ಲಿಲ್ಲ, ನಾರ್ಮಲ್ ಕ್ಯಾಮ್ರಾಗಳು. ಕಲರ್ಲಿ ಹಾಕ್ಸ್ತೀನಿ ಅಂದರೆ 17,000-18,000 ಆಗುತ್ತೆ. ಎಷ್ಟು ಕ್ಯಾಮ್ರಾ ಹಾಕ್ತೀರಾ? 4 ಕ್ಯಾಮ್ರಾ ಫುಲ್ ನಿಮ್ದು ಇನ್ಸ್ಟಾಲೇಷನ್ ಎಲ್ಲ ಸೇರಿಸಿ ಪೈಪ್ ಲೈನು, ವೈರಿಂಗ್ ಎಲ್ಲ ನಾವೇ ಮಾಡ್ಕೊತೀವಿ. ಅದು ಬಿಟ್ಟರೆ ನಿಮಗೆ 5MP ಹಾಕಿಸ್ಕೊತೀನಿ ಅಂದರೆ ಈ ಥರ 5MP ಈ ರೀತಿ ಹಾಕಿಸ್ಕೊತೀನಿ ಅಂದರೆ ಅದು ಒಂದು ನಿಮಗೆ 23, 24, 25ವರೆಗೂ ಆಗುತ್ತೆ. ನೀವು ಹೆಂಗೆ ಹಾಕ್ಸಿದ್ರೆ ಅದ್ರ ಮೇಲೆ ವೈರಿಂಗ್ ಹೆಂಗೆ ಎಳಿತೀವಿ ಅದ್ರ ಮೇಲೆ. ಡಿಸ್ಟೆನ್ಸ್ ಜಾಸ್ತಿ ಇದ್ದರೆ ಇನ್ನೂ ಸ್ವಲ್ಪ ಲೇಬರ್ ಸರ್ವಿಸ್ ಚಾರ್ಜ್, ಇನ್ಸ್ಟಾಲೇಷನ್ ಚಾರ್ಜ್ ಎಲ್ಲ ಜಾಸ್ತಿ ಆಗ್ತದೆ. ಆಮೇಲೆ ಕ್ಲಿಯಾರಿಟಿ ಕ್ಯಾಮ್ರಾಗಳಲ್ಲಿ ಹೈಬ್ರಿಡ್ ಬರ್ತದೆ, ನಾರ್ಮಲ್ಲು ಬರ್ತದೆ, ಮೋಷನ್ ಡಿಟೆಕ್ಷನ್ಗೂ ಬರ್ತದೆ. ಅಂದರೆ ಇದು 20 ದಿನ ರೆಕಾರ್ಡ್ ಆಗಿರುತ್ತೆ. 20 ದಿನ ಇದರಲ್ಲಿ ಹಾಕಿಸ್ ನೀವು ಯಾವ ರೀತಿ ಹಾಕ್ಸ್ಕೊತೀರೋ ಆಗುತ್ತೆ. ಈಗ 1TB ಹಾಕ್ಸ್ಕೊತೀವಿ ಅಂದರೆ 20-22 ದಿನ, 25 ದಿನ ಆ ರೀತಿ ಬರ್ತದೆ. ಅದೇ ನೀವು 4 ಕ್ಯಾಮ್ರಾ ಹಾಕ್ಸ್ಕೊಂಡು 2MP ಹಾಕ್ಸ್ಕೊಂಡು 1TB ಹಾಕ್ಸಿದ್ರೆ 30-32-35 ದಿನವರೆಗೂ ಕವರೇಜ್ ಆಗುತ್ತೆ. ಇದರಲ್ಲಿ ನೀವು ಮತ್ತೆ ಈಗ 1TB ಕ್ಲಿಯಾರಿಟಿ ರೆಸಲ್ಯೂಷನ್ ಯಾವ ರೀತಿ ಇಟ್ಟಿರ್ತೀವಿ, ಕ್ಲಿಯಾರಿಟಿ ಯಾವ ರೀತಿ ಇಟ್ಟಿರ್ತೀವಿ ಕ್ಯಾಮ್ರಲ್ಲಿ, ಅದ್ರ ಮೇಲೆ ಡಿಪೆಂಡ್. ಈಗ ಅದರಲ್ಲಿ ಏನಾಗುತ್ತೆ, ಕವರೇಜ್ ಸ್ವಲ್ಪ ಕಮ್ಮಿ ಆಗೋಗುತ್ತೆ. ಕ್ಲಿಯಾರಿಟಿ ಎಷ್ಟು ಜಾಸ್ತಿ ಇರ್ತೀರೋ ಅಷ್ಟು ಕವರೇಜ್ ಕಮ್ಮಿ ಆಗುತ್ತೆ.
ಅದೇ ಈಗ ನಮ್ಮ ಹತ್ರ ವೈಫೈ ಐತೆ, ನಮಗೆ ನೆಟ್ ಕನೆಕ್ಟ್ ಮಾಡಿ ಮೊಬೈಲ್ ನೋಡೋ ಥರ ಮಾಡ್ತೀರಾ. ಈಗ ಕೆಲವು ಮನೇಲಿ ವೈಫೈ ಇರಲ್ಲ ಅವ್ರ ಹತ್ರ, ಮೊಬೈಲ್ ನೋಡಬೇಕು ಅಂತ ಹೆಂಗೆ ಮಾಡ್ತಾರೆ? ಅವ್ರಿಗೆ ಸಿಮ್ ರೂಟ್ ಬರ್ತದೆ, 4G ಸಿಮ್ ರೂಟ್ ಅಂದ್ಬಿಟ್ಟು ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ, ಒಂದು 2,200 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಅದನ್ನು ಅವ್ರಿಗೆ ಒಂದು ಸಿಮ್ ತೆಗೆಸ್ಕೊಟ್ಬಿಟ್ರೆ ಅವರು ಅದ್ರಲ್ಲಿ ಹಾಕಿ ಇನ್ಸ್ಟಾಲ್ ಮಾಡಿ ಮೊಬೈಲಿ ಲೈವ್ ಮಾಡೋ ರೀತಿ ಮಾಡ್ತಾರೆ. ಮಾಮೂಲಿ ಈಗ ನಿಮ್ಮ ಯೂನಿಟಿ ಇದೆ ಟಿ ವಿ, ಅವ್ರ ಹತ್ರ ಅದು ಇಲ್ಲ ಅಂದರೆ ಈಗ ಆಫೀಸ್ಗಳಲ್ಲಿ ಇರೋಲ್ಲ, ಯಾವುದು ಈಗ ಫ್ಯಾಕ್ಟ್ರಿಗಳು, ಈ ಬೇರೆ ಬೇರೆ ಈ ತೋಟದ ಮನೆಗಳಲ್ಲಿ ಅಲ್ಲೆಲ್ಲ ಇರೋಲ್ಲ, ಅದಕ್ಕೆ ಬೇಕಾದರೆ ಮಾನಿಟ್ರ್ಗಳು ಬೇಕಾದರೂ ಸಪ್ಲೈ ಇದೆ, ಮಾನಿಟ್ರು ಹಾಕ್ಕೊಡ್ತಾರೆ. ಅದು ಬಿಟ್ಟರೆ ಈಗ ನಿಮಗೆ ಸೋಲಾರು, ಈಗ ನೀವು ಎಲ್ಲೂ ಇದೆ ಕರೆಂಟು ಇರೋಲ್ಲ, ನಿಮ್ಮ ಈಗ ನಿಮ್ಮ ಸೈಡ್ಲಿ ಕರೆಂಟ್ ಇರೋಲ್ಲ, ತೋಟಕ್ಕೆ ಏನಾದರೂ ಹಾಕ್ಸ್ಬೇಕು ಅಂದರೆ ಸೋಲಾರ್ ಕ್ಯಾಮ್ರಾನು ಬರ್ತದೆ. ಒಂದು ರೊಟೇಟ್ ಆಗುತ್ತೆ, ಅದರಲ್ಲೇ ಒಂದೇ ಕ್ಯಾಮ್ರಲ್ಲಿ ಲಿಂಕೇಜ್ ಕ್ಯಾಮ್ರಾ ಅಂತ ಬರ್ತದೆ. ಅದು ಒಂದು ಕ್ಯಾಮ್ರಲ್ಲೇ ಎರಡು ಕ್ಯಾಮ್ರಾ ಬರ್ತದೆ. ಒಂದು ರೊಟೇಟ್ ಆಗ್ತಾ ಇರ್ತದೆ, ಮೋಷನ್ ಡಿಟೆಕ್ಷನ್ ಆಗುತ್ತೆ, ಒಂದು ಸ್ಟೇಬಲ್ ಇರ್ತದೆ. ಈಗ ಚಿಕ್ಕದು ಒಂದು ಈಗ ಹೋಟೆಲ್ ಇದೆ ಅನ್ಕೊಳ್ಳಿ, ಚಿಕ್ಕದ ಒಂದೇ ಒಂದು ಕ್ಯಾಮ್ರಾ ಸಾಕು ಅಂದರೆ ಒಂದು ಸಿಮ್ ಕೊಡಿಸ್ಬಿಟ್ರೆ ಸಾಕು, ಅಲ್ಲಿ 4G ಕ್ಯಾಮ್ರಾ ಹಾಕಿ ಇನ್ಸ್ಟಾಲ್ ಮಾಡಿ ತೋರಿಸ್ಬಿಡ್ಬೋದು. ಮೊಬೈಲಿಗೆ ಬರೋದೈತಿ. ನಿಮಗೆ ಒಂದು 3,500 ಇನ್ಸ್ಟಾಲೇಷನ್ ಚಾರ್ಜ್ ಸೇರಿಸಿ 3,500 ಆಗುತ್ತೆ. ಅದು ನೈಟು ಕಲರ್ ಬರ್ತದೆ. ಅದರಲ್ಲಿ ಮೈಕು ಕರೆಂಟ್ ಬೇಕು. ಸೋಲಾರ್ದು ಬಂದು ಜಾಸ್ತಿ ಆಗುತ್ತೆ, 10,500-11,000 ಆಗುತ್ತೆ ಇನ್ಸ್ಟಾಲೇಷನ್ ಸೇರಿಸಿ. ಆ ಫೋನ್ ಒಂದು ಅವರೇ ಕೊಡಿಸ್ಬೇಕಾಗುತ್ತೆ. ಒಂದು 2 ಕ್ಯಾಮ್ರಾ ಬೇಕು ಅಂದ್ರೆ ಹಾಕ್ಕೊಡ್ತೀರಾ? 2 ಬೇಕಂದ್ರೆ ಹಾಕ್ಕೊಡ್ತೀವಿ. 2 ನಿಮಗೆ 10,000 ಹಾಕ್ಬೋದು. ಕಲರಿನ ಈ ಥರದಿನ ಅಂದರೆ 2MP ಬರ್ತದೆ, 10,000ಕ್ಕೆ 2MP ಬರ್ತದೆ. ಬೇಕಾದ್ರೆ ನಿಮ್ಮ ಕಡೆಯಿಂದ ಯಾರಾದರೂ ಬಂದರೆ ಆದಷ್ಟು ಅವ್ರಿಗೆ ಅಪ್ಗ್ರೇಡೆಡೇ ಹಾಕ್ಕೊಡೋಣ ಆಗುತ್ತೆ. ನಿಮ್ಮ ಕಡೆಯಿಂದ ಯಾರಾದರೂ ಬಂದರೆ ಈಗ 2MP ಒಂದು ಕಲರು, ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬರೋದಿಲ್ಲ, ಇಲ್ಲ ಇನ್ಬಿಲ್ಟ್ ಮಲ್ಟ್ ಬರೋ ರೀತಿ ಕ್ಯಾಮ್ರಾಗಳು ಹಾಕ್ಕೊಂಡು. ಇದು ಬ್ಯಾಕ್ ಈಗ ನಮಗೆ ಒಂದು 4-5 ಹಿಂದ್ಗಡೆ ನೋಡಬೇಕು ಅಂತಂದರೆ ಈಗ ತೋರಿಸ್ಬಿಡ್ತೀನಿ. ಇದೇನಿಲ್ಲ, ನೀವು ಹೋಗ್ತೀರ ಇಲ್ಲ ಮೆನು ಬರ್ತೀರ. ಇಪ್ಪತ್ತೈದನೇ ತಾರೀಕು ಇದು ಟೈಮಿಂಗ್ ಬಂದು 11 ಗಂಟೆ. ಈಗ ನೀವು ಹೋಗೋ ಟೈಮಿಂಗ್ 9 ಗಂಟೆ. 9 ಗಂಟೆ ಹಾಕೊಂಡು ಟೂರ್ ಬರ್ತದೆ. 3 ಹಾಕೊಂಡು ಟೂರ್ ಬರ್ತದೆ. ಅವತ್ತೇನ 25ನೇ ತಾರೀಕು ಇಲ್ಲ, ಭಾನುವಾರ ಮಾಡಿದ್ದು. 24ರಲ್ಲಿ ನಿಮಗೆ ಬೇಕಂದ್ರೆ ಇಲ್ಲಿ ಬರ್ತದೆ. ಇದು ನಾನು ಇದು ಹಾಕಿದ್ದೀನಲ್ಲ ನಿಮಗೆ, ಅಲ್ಲಿ ಒಂದು ಟೈಮ್ ನೋಡೋಣ, ತೆಗೆದು ಹಾಕಿ ನೋಡೋಣ, ಯಾವುದು ಆ BNC ಕನೆಕ್ಟು DC ಕನೆಕ್ಟು ಚೇಂಜ್ ಮಾಡಿ ನೋಡೋಣ. ಬಂದರೆ ಕ್ಲಿಯಾರಿಟಿ ಬಂದುಬಿಡ್ತದೆ, ಇಲ್ಲ ಅಂದರೆ ನಿಮಗೆ ನಾನು ಕೇಬಲ್ ಫ್ರೀ ಇದ್ದಾಗ ಚೇಂಜ್ ಮಾಡೋಣ. ಇದು ಕ್ಲಿಯಾರಿಟಿ ಇದೆ, ಸ್ವಲ್ಪ ಈ ಲೈನ್ಸ್ ಬರಬಾರ್ದು. ಸೂಪರ್ ಆಗಿದೆ ಇದು ಇವತ್ತಿಂದ. ಇವತ್ತು ಬೆಳಗ್ಗೆ ಇದು 1 ಗಂಟೆ. ನೋಡಿದ್ರೆ ಅಲ್ವಾ ಕ್ಯಾಮ್ರಾನ ಯಾವ ರೀತಿ ಫಿಟ್ ಮಾಡಿಕೊಟ್ರು ಅಂತೇಳಿ ತುಂಬಾ ಖುಷಿ ಆಯಿತು ನಮಗೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೇನು ಬಿಗ್ ಬಾಸ್ ಮನೆ ಆಯಿತು ಅಂತೇಳಿ ಸಿಕ್ಕಾಬಿಟ್ಟೆ ಖುಷಿ ಆಯಿತು. ಇನ್ ಕೇಸ್ ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಅವ್ರನ್ನ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಿ ತನಕ ವಿಡಿಯೋ ನೋಡಿದ್ರೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.